ಪರಮ ಪೂಜ್ಯ ಹಾರ್ಕೂಡು ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನೋರ್ವ ನನ್ನೂರಿನ ಪರಮ ಪೂಜ್ಯರು, ಹಿರಿಯ ಜೀವಿಗಳು ಜಯಶಾಂತಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ, ಕಲಬುರಗಿ ಜಿಲ್ಲೆಯ ಅತ್ಯಂತ ಪರಮ ಶ್ರೇಷ್ಠ ಮಠ ಹಾರ್ಕೂಡು ಮಠ, ಕ್ಷಮಿಸಬೇಕು, ಬೌಲಾಲ ಮಠ, ಅದೇ ಬಾಯ್ಪಟ್ಟ ಬೌಲಾಲ ಮಠ ಪರಮ ಪೂಜ್ಯರು, ಕೃಷಿ ಪ್ರೇಮಿಗಳು, ನನ್ನ ಮಾರ್ಗದರ್ಶಕರು ಆದಂತಹ ಗೋಪಾಲಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಬಸವ ಕಲ್ಯಾಣದ ಗವಿ ಮಠದ ಅಭಿನವ ಧನಲಿಂಗ ರುದ್ರಮುನಿ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನೋರ್ವ ಕಟ್ಟಿಮರಿ ಸಂಸ್ಥಾನದ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನೋರ್ವ ಪರಮ ಪೂಜ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಕ್ರಿಯಾಶೀಲ ಪರಮ ಪೂಜ್ಯರು, ನನ್ನ ಹಿತಚಿಂತಕರು, ಮಾರ್ಗದರ್ಶಕರು ಆದಂತಹ ಶಿವಪ್ರಸಾದ್ ಮಹಾಸ್ವಾಮಿಗಳ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕರಿಸಿ, ಗೋಕುಳ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂತಹ ಹಿರಿಯರಾದಂತಹ BK ಹಿರೇಮಠ ಅವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂತಹ ಹಿರಿಯರಾದಂತಹ ಜಗನ್ನಾಥ್ ಪಾಟೀಲ್ ಮಂಟಾರವರೇ, ಇನ್ನೋರ್ವ ಹಿರಿಯರಾದಂತಹ ಬಾಬು ಹೊನ್ನನಾಯಕರವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಸಹೋದರ ನಿರಂಜಪ್ಪ ಅವರೇ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಗ್ರಾಮದ ಹಿರಿಯರಾದಂತಹ ಮಹಾರಾಜಪ್ಪ ಮೂಳೆ ಅವರೇ, ಶಾಂತ್ ವಿಜಯ್ ಪಾಟೀಲ್ ಅವರೇ, ಅಮ್ಮರಾಜ್ ಮೇತ್ರಿ ಅವರೇ, ಚಂದ್ರಕಾಂತ್ ಮೂಳೆ ಅವರೇ, ದಿಲೀಪ್ ಗಿರ್ಗಂಟೆ ಅವರೇ, ಬಹಳಷ್ಟು ಜನರ ಹೆಸರು ತಗೋಬಹುದು. ಸಾಕಷ್ಟು ಜನ ಇದೀಗ ತಾನೇ ಗ್ರಾಮದ ಯುವಕರು ಬಂದು ಸುರೇಶ್ ಮೋಳೆ ಮತ್ತು ಸಾಕಷ್ಟು ಜನ ನೇತೃತ್ವದಲ್ಲಿ ನನಗೆ ಸನ್ಮಾನ ಮಾಡಿದ್ದೀರಿ. ಗ್ರಾಮದ ಎಲ್ಲ ಯುವಕರೇ, ವೇದಿಕೆಯ ಮುಂಭಾಗದಲ್ಲಿ ಬಹುತೇಕ ಜಾಪುರವಾಡಿ ಗ್ರಾಮಗಳ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತೇಳಿ ನಾನು ಅನ್ಕೊಂಡಿದ್ದಿಲ್ಲ. ಈ ಗ್ರಾಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ತಾಯಂದಿರ, ಸಹೋದರಿಯರೇ, ನಿಮ್ಮೆಲ್ಲರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳುತ್ತಾ, ಅಪ್ಪರೇ, ನಾನು ಮೊಟ್ಟ ಮೊದಲಿಗೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರಕ್ಕೆ ಬಂದಾಗ ನನ್ನ ಮೊಟ್ಟ ಮೊದಲ ಕಾರ್ಯಕ್ರಮ ಯಾವ ಊರಾಗ ಭಾಗವಹಿಸಿನಂದ್ರೆ ಅದು ಫಸ್ಟ್ ಜಾಫರ್ವಾಡಿಯಿಂದ ನನ್ನ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಅದು ಬಹುತೇಕ ಇದೇ ನೆಲದಲ್ಲಿ ಅಂತೇಳಿ ನನಗೆ ಇವತ್ತಿಗೂ ಕೂಡ ನೆನಪಿದೆ. ಯಾಕ ಮಾತನ್ನ ಹೇಳ್ತೀನಿ ಅಂದ್ರೆ, ಅವತ್ತ ಈ ಕಾರ್ಯಕ್ರಮಕ್ಕೆ ಬಂದಾಗ ಮೊದಲನೇ ಕಾರ್ಯಕ್ರಮ ನನ್ನ ಜೊತೆ ಸೂರ್ಯಕಾಂತ್ ನಾಗಮಪಳ್ಳಿ ಅವರು ಇದ್ದರು. ಅವತ್ತಿನ ದಿವಸ ಜಾಪುರವಾಡಿ ಗ್ರಾಮದ ತಾವೆಲ್ಲರೂ ನನಗೆಷ್ಟು ಖುಷಿಯಿಂದ ಬರಮಾಡಿಕೊಂಡು ನನಗೆ ಮಾತಾಡಕ ತಾವು ಅವಕಾಶ ಕೊಟ್ಟಿರಿ. ಈ ತಾವೆಲ್ಲರೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದ ಪ್ರಯುಕ್ತ, ನಿಮ್ಮೆಲ್ಲರ ಪ್ರಯತ್ನದ ಬಲದಿಂದ ಇವತ್ತು ನಾನು ಬಸವ ಕಲ್ಯಾಣದ 2ನೇ ಬಾರಿಗೆ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮೊದಲಿಗೆ ಬಂದಾಗ ಈ ಮಂದಿರ ಇರಲಿಲ್ಲ. ಇದೇ ಎಲ್ಲರೂ ಕುಂತು ಕರೋನಾ ಸಮಯದೊಳಗೆ ಎಲ್ಲರಿಗೆ ಕೂಡಿಸಿ ಥೋಡೆ ಅಕ್ಕಿ ಬೇಳೆ ಕೂಡ ಕೆಲಸನೂ ಇದೇ ಜಾಗದೊಳಗೆ ಮಾಡಿದ್ದ. ಅವಾಗ ಗ್ರಾಮದ ಹಿರಿಯರು ನನಗೆ ಕೇಳಿದ್ರು, ನಮ್ಮೂರೊಳಗೆ ನಾವು ಹನುಮಾನ್ ಮಂದಿರ ನಿರ್ಮಾಣ ಮಾಡಬೇಕು, ಅವಾಗ ನಿನ್ನಿಂದ ಏನಾದ್ರೆ ಸಹಾಯ ಆಗ್ಬೇಕಂದ್ರಪ್ಪ ತಾವೇನ್ ಹೇಳಿದ್ ಮಾಡ್ತೀನಿ ಅಂದ್ರ 2,51,000 ಕೇಳಿದ್ರಪ್ಪ, 2,51,000 ಗುಡಿ ಕೂಡ ಕೆಲಸ ಮಾಡೀನಿ. ಮತ್ತೆ ಈ ಕಾರ್ಯಕ್ರಮ ಹಾರ್ಕೂಡು ಚನ್ನವೀರ ಶಿವಾಚಾರ್ಯರು, ಗುರುಪಾಲಲಿಂಗ ಶಿವಾಚಾರ್ಯರು, ಹಿರ್ನಾಗಪ್ಪರು ಎಲ್ಲರೂ ಸೇರಿ ನಾವು ಅದ್ಭುರಿ ಕಾರ್ಯಕ್ರಮದ ಕಳಸಾವಳ ಕಾರ್ಯಕ್ರಮ ಮಾಡತ್ತೀವಿ. ಅದಕ್ಕ ಈ ಕಾರ್ಯಕ್ರಮಗಳು ನೀವೇನು ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದಪ್ಪ ನಾನು ಅವ್ರಿಗೆ. ಯಾಕಂದ್ರ ಆ ಜಾಪುರವಾಡಿ ಗ್ರಾಮ ಅಂದ್ರ ಅಷ್ಟು ನಂದು ಈ ಊರಿನ ಮೇಲೆ ನನಗೆ ಮುಖ್ಯ ಹರಿದು ಬರ್ತದ. ಕಾರಣ ಏನಂದ್ರ, ಒಬ್ಬ ರಾಜಕಾರಣಿ ಆದವರಿಗೆ ಮನೆಗೆ ಅಣ್ಣ ತಮ್ಮಂದಿರು ಸೇರಲ್ಲ, ಮನೆಯೊಳಗೆ ನಮಗೆ
ಬಂದೇ ಸೇರಲ್ಲ. ಆದ್ರೆ ಈ ಜಾಪೂರ್ವಾಡಿ ಗ್ರಾಮದೊಳಗ 100ಕ್ಕೆ 100 ಪ್ರೀತಿ ಮಾಡ್ತಕ್ಕಂಥ ಗ್ರಾಮ ಅಂದ್ರೆ ಇದು ಜಾಪೂರ್ವಾಡಿ. ಇಡೀ ನನ್ನ ಮತಕ್ಷೇತ್ರದೊಳಗ ಪಾದಯಾತ್ರೆ ಮಾಡಿ ಸಾಕಷ್ಟು ಈ ಗ್ರಾಮದೊಳಗ ನನ್ನಂತ ಒಬ್ಬ ಗಳೆ ಒಳ್ಳೆಯ ಮಗನಿಗೆ ಟಿಕೆಟ್ ಸಿಗ್ಲಿ ಅಂತ ಹೇಳಿ 18 ಕಿಲೋಮೀಟರ್ ಪಾದಯಾತ್ರೆ ಗಂಡ ಹೆಂಡತಿ ಇಲ್ಲಿ ಹರ್ಕೂರ್ ಮಠತನ ಪಾದಯಾತ್ರೆ ಮಾಡಿದಂತ ಗ್ರಾಮ ಅದು ಊರು ಸೇವೆ ದಂಡ ನಮಸ್ಕಾರ ಹಾಕಿ ಮಾಡುವಂತ ಗ್ರಾಮ ಅದು ಜಾಪೂರ್ವಾಡಿ. ಸುಮಾರು ಇವತ್ತು ನಿಮ್ಮೆಲ್ಲರ ಮುಖ ನೋಡಿದ್ರ 1 ಗಂಟೆ ನಾನು ಮಾತಾಡಬೇಕು, 1 ತಾಸ. ಅದಕ್ಕೆ ಕ್ಷಮಾ ಮಾಡ್ತೀನಿ ನಿಮ್ಮೆಲ್ಲರಿಗೆ ಪಾದದ ಮುಗಿದು. ಇವತ್ತು ಕೆಡಿಪಿ ಸಭೆ ಅದ, 3 ತಿಂಗಳಿಗೆ 1 ಸಲ ನಡೀತದ. ಇಡೀ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರ ಸಮಸ್ಯೆಗಳು ನಾನು ಅಲ್ಲಿ ಬಿಚ್ಚಿ ಮಾತಾಡಿ ಬಗೆಹರಿಸ್ತಕ್ಕಂತ ಕೆಲಸ ಮಾಡಬೇಕು. ರೈತರಿಗೆ ಇನ್ಶೂರೆನ್ಸ್ ಇಲ್ಲ, ಸಾಕಷ್ಟು ತೊಂದರೆಗಳು ರೈತರ ಅಂತಕ್ಕಂಥದ್ದು ನಾನು ಬಿಚ್ಚಿಡಬೇಕು. ಆ ಕಾರಣಕ್ಕಾಗಿ ನಾನು ಪರಮ ಪೂಜ್ಯರ ಅನುಮತಿಯನ್ನ ಪಡೆದು ನಾನೀಗ ಇನ್ನೇನು 1 ನಿಮಿಷವಾಗಿ ಈ ಸಭೆಯನ್ನ ನಾನು ಇಲ್ಲಿಗೆ ನನ್ನ ಮಾತು ಮುಗಿಸಿ ಹೋಗ್ಬೇಕನ್ನಕ್ಕಿಂತ ಮೊದಲು ನನ್ನೆಲ್ಲ ಸಾಕಷ್ಟು ಜನ ತಾಯಂದಿರಿಗೆ ಸೇರಿ ಒಂದೇ ಒಂದು ಮಾತು ಹೇಳಿ ನಾನು ಹೋಗ್ಬಿಡ್ತೀನಿ. ಶರಣು ಸಲಗರ್ ನಿಮ್ಗೆ ಯಾವತ್ತೂ ಶಾಸಕ ಅಲ್ಲ, ನಿಮ್ಮ ಹಾಳಾಗಿ ದುಡಿತೀನಿ ನಾನು. ಈ ಪರಮ ಪೂಜ್ಯರ ಪಾದದ ಪ್ರಮಾಣ ಮಾಡಿ ಹೇಳ್ತೀನಿ ನಾನು. ಯಾಕಂದ್ರ ಮಹಾರಾಜಪ್ಪ ಮೂಳೆ ಅವರಿಗೆ ಗೊತ್ತಾದ ಶರಣು ಸಲಗರ್ ಏನಂದ್ರ ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ತಾಯಂದ್ರೆ, ನಾನು 10 ರೂಪಾಯಿ ಸಲುವಾಗಿ ಹೋಗಿ ಗದಲೆಗೋ ಮಾಲಕರ ಅಡ್ತಿದೊಳಗ 10 ರೂಪಾಯಿ ಸಲಕ್ಕೆ ಹೋಗಿ 3 ಗಂಟೆ ಕೈ ಕೊಟ್ಟು ಕೂಡ್ತಿದ್ದೆ ನಾನು. ಮಾಲಕರು ಬರೋ ಸಲಕ ನಮ್ಮ ಅಪ್ಪ ಊರಿಂದ ಬರಬೇಕು, ಗದಲೆಗೋ ಮಾಲಕರು ಬರಬೇಕು. ಕುಪ್ಪಣ್ಣ ಲಾರಿಯಿಂದ ಬರ್ತಿತ್ತು, ನಮ್ಮ ಅಪ್ಪ ಆಗಲೇ ಕೂತ್ ಬರ್ತೀನಿ. ಮೊದಲು ನಮ್ಮ ಅಪ್ಪ ಬರ್ಬೇಕು, ಆಮೇಲೆ ಮಾಲಕರು ಬರ್ಬೇಕು. ಎಷ್ಟು ಸಲಕ? 10 ರೂಪಾಯಿ ಸಲಕ. ಮುಂಜಾನೆ 10ಕ್ಕೆ ಹೋಗಿ 5ಕ್ಕೆ 10 ರೂಪಾಯಿ ತಗೊಂಡು ಹೋಗಿ ಫೀಸ್ ಕಟ್ಟಿದ್ದೆ ನಾನು. ಅಂತ ಒಬ್ಬ ಬಡತನದಿಂದ ಬಂದಂತ ವ್ಯಕ್ತಿ ಬಸವ ಕಲ್ಯಾಣದ 2 ಸಲ ಶಾಸಕನಾಗಬೇಕಂದ್ರ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಅಂದ್ರ ನಿಮ್ಮ ಮಕ್ಕಳಿಗೆ ಏನು ಬೇಕಾಗಿದ್ದು ಮಾಡ್ಬೋದು ಅಂತಕ್ಕಂಥದ್ದು ಅರಿವು ಮೂಡಿಸ್ಬೇಕಂತ ಹೇಳಿ ಮಾತಾಡ್ತೀನಿ ಅಷ್ಟೇ, ಇದಕ್ಕಿಂತ ಏನಿಲ್ಲ. ನಾನೆಲ್ಲ ತಾಯಂದರಿಗೆ ಕೈ ಮುಗಿದು ಹೇಳ್ತೀನಿ, ಇವತ್ತೇನಿ ಹನುಮಾನ ಮಂದಿರದ ಪ್ರಯುಕ್ತ ಇವತ್ತೆಲ್ಲರೂ ಯಾರು ಗಂಡು ಮನೆಗೆ ಹೋಗಿರಿ, ಯಾರು ಬೆಂಗಳೂರು ಪುಣೆ ಹೈದರಾಬಾದ್ ಹೋಗಿರಿ, ಎಲ್ಲರೂ ಇವತ್ತು ವಾಪಸ್ ಓಡ್ ಬಂದಿರಿ. ನಿಮಗೆ ಕೈ ಹರಿದು ಇಷ್ಟು ಜನ ಪರಮ ಪೂಜ್ಯರು ಬರ್ತಾರ. ನನ್ನೂರಿನ ಹನುಮಾನ ಮಂದಿರದ ಉದ್ಘಾಟನೆಗೆ ನಾನು ಹೋಗ್ಬೇಕಂತ ಹೇಳಿ ಬಂದಿರಿ. ಇವತ್ತ ಪ್ರತಿ ವರ್ಷ ಈ ದಿನದಾಗ ಇದು ಜಾತ್ರೆ ಆಗ್ಬೇಕು. ನೀವೆಲ್ಲಿದ್ರು ವರ್ಷನಾಗ 1 ಸಲ ಈ ಮಣ್ಣಿಗೆ ಬಂದು ಈ ಹನುಮಾನ್ ಗುಡಿಗೆ ನಮಸ್ಕಾರ ಮಾಡಿ ಹೋಗ್ತಕ್ಕಂತ ಇದು ಇವತ್ತೆಲ್ಲರೂ ಪ್ರಮಾಣ ಮಾಡಬೇಕು. ಮತ್ತು ಮುಂದಿನ ಸಲ ಬಂದು ಇದೇ ಸ್ವಾಮೀಜಿಗಳು ಹೇಳಿದ್ರು 1 ಗಂಟೆ ನಾನು ಭಾಷಣ ಮಾಡ್ತೇನೆ. ಇನ್ನೊಂದು ಮಾತು ಹೇಳ್ತೀನಿ ತಾಯಂದರೆ, ಇವತ್ತೇನು ಏನಪ್ಪ 10 ರೂಪಾಯಿ ಸಲಕಲ್ಲಿ ಹೋಗಿ ಕೊಡ್ತೀವಿ. ಇವತ್ತಿಗೆ ನಮ್ಮ ಅಪ್ಪ ಸಂಧಿ ಓಡಾಡ್ತಾನ. ಬಸವ ಕಲ್ಯಾಣ 2 ಸಲ ಶಾಸಕ ಹೆಂಗಾಗಲಿಕ್ಕೆ ಸಾಧ್ಯ ಆಯ್ತು? ನೀವು ಮನಸ್ಸು ಮಾಡ್ರಿ, ಪಟ್ಟಿನ ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳ್ತದ. ನೀವು ನಿಮ್ ಮನಸ್ಸು ಮಾಡಿದ್ರ ಬಸವ ಕಲ್ಯಾಣ ಶಾಸಕ ಅಲ್ಲ, ನಿಮ್ಮ ಮಕ್ಕಳಿಗೆ ಒಯ್ದು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಬಹುದು, ಈ ದೇಶದ ಪ್ರಧಾನಮಂತ್ರಿ ಮಾಡಬಹುದು. ಅದು ನಿಮ್ಮ ಕೈದೊಳಗದ. ನೀವು ಪ್ರತಿಜ್ಞೆ ಮಾಡ್ಬೇಕಷ್ಟೇ. ನಾನೆಲ್ಲ ತಾಯಂದ್ರು ಎಷ್ಟು ಮಂದಿ ಕಿವಿ ನಾನು ಕೇಳತ್ತವ ಇಲ್ಲಿ ನಿಮ್ದು ಒಂದು ಮಾತನ್ನು ಹೇಳ್ತೇನೆ. ಏನಪ್ಪ ಇವತ್ತು ಪವಿತ್ರ ದಿನ, ಇವತ್ತು 5-6 ಜನ ಮಹಾಸ್ವಾಮಿಗಳ ವೇದಿಕೆ ಮೇಲೆ ಊರ ಹನುಮಾನನ ಕಸಾಡೋಣ ಕಾರ್ಯಕ್ರಮ. ಒಂದೇ ಒಂದು ಕೆಲಸ ಮಾಡಬೇಕು, ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ವಿನಂತಿಯನ್ನು ಮಾಡ್ತೇನೆ. ನಿಮ್ಮೆಲ್ಲರಿಗೆ ಕೈ ಮುಗಿದು ಏನು ಕೇಳ್ತೀವಪ್ಪ ಅಂದ್ರ, ನಾವೆಲ್ಲರೂ ರೈತರ ಮಕ್ಕಳು. ನಮ್ಮ ಮನೆ ಮುಂದೆ ಏನವ ಆಕಳವ ಎತ್ಕೊಳ್ಳವ, ಒಂದು ಪ್ರತಿಜ್ಞೆ ಮಾಡ್ಬೇಕು. ನೀವೆಲ್ಲರೂ ಕೈ ಎತ್ತು ಮಾಡಬೇಕು. ನೀವೆಲ್ಲಿ ತನ ಬದುಕಿರ್ತೀರಿ, ನೀವೆಲ್ಲಿ ತನ ಉಸಿರಾಡ್ತೀರಿ, ನಿಮ್ಮ ಮನೆಯದು ಎತ್ತಾಗ್ಲಿ ಅಥವಾ ಆಕಳಾಗ್ಲಿ, ಆಕಳ ಕರ ಆಗ್ಲಿ, ಕಟಕರಿಗೆ ಯಾರು ಮಾಡೋಣ ಅಂತ ಹೇಳಿ ಕೈ ಎತ್ತಿ ಪ್ರಮಾಣ ಮಾಡ್ಬೇಕು. ಎಲ್ಲರೂ ಕೈ ಎತ್ತಬೇಕು. ನೀವು ಉಸಿರಿನ ತನಕ ನಿಮ್ಮ ಮನೆ ಒಂದು ಆಕಳಾಗಲಿ ಎತ್ತಾಗಿ ಕೈ ಎತ್ತಬೇಕೆಲ್ಲರೂ. ನಿಮ್ ಕಾಲು ಹಿಡಿತೀರಿ, ಕೈ ಎತ್ತರಿ. ಇದು ಒಂದೇ ಕೆಲಸ ಮಾಡ್ರಿ. ನೀವೆಲ್ಲಿ ತನ ಬದುಕಿರ್ತೀರಿ, ನಿಮ್ಮ ಮನೆಯನ್ನು ಒಂದು ಆಕಳ ಒಂದು ಎತ್ತು ಕಟಕರಿಗೆ ಒಂದು ವೇಳೆ ನೀವು ಮಾರಾಟ ಮಾಡಿದ್ರಿ ಅಂದ್ರೆ ಆ ಹನುಮಾನಗಳು ಪ್ರಮಾಣ ಮಾಡಿ ಹೇಳ್ತೀನಿ, ನಮ್ಮ ಯಾರಿಗೂ ಒಳ್ಳೆಯದಾಗಲ್ಲ. ನಮ್ಮ ಸಲುವಾಗಿ ತನ್ನ ಬದುಕಿನ ತನಕ ಹಾಲು ಕೊಟ್ಟು, ನಮ್ಮ ಸಲುವಾಗಿ ತನ್ನ ಬದುಕಿನುದ್ದಕ್ಕೂ ಹೊಲದ ಗಳೆ ಹೊಡೆದು
ಮೂಲಕ ನಾ ಹೋಗಿ ಏನಾರೆ ಹೋಗಿ ಸಂತೆಗ ನನ್ನ ಅನುಕೂಲಕ್ಕಾಗಿ ನನ್ನ ಹೊಟ್ಟೆ ತಿಪ್ಪಲಿಗಾಗಿ ಹೋಗಿ ನಾ ಕಟಗರಿಗೆ ಒಂದ್ ವೇಳೆ ಮಾಡ್ತೀನಿ ಅಂದ್ರೆ ನಮಗ್ ದೇವ್ರು ಚಲೋ ಮಾಡ್ಬೋದಾ? ಸಾಧ್ಯ ಇಲ್ಲ. ನನಗೆಲ್ಲರೂ ನೀವತ್ತ ಪ್ರಮಾಣ ಮಾಡಿ ಹೇಳಿದ್ರೆ 5-6 ಜನ ಮಹಾಸ್ವಾಮಿಗಳಿದ್ರ ನಮ್ಮ ಉಸಿರಿರತ್ತನ ನಾವ್ಯಾರು ನಮ್ಮ ಮನೆಯಲ್ಲಿ ಆಕಳ ಆಗಲಿ ಎಮ್ಮೆ ಆಗ್ಲಿ ಆಕಳ ಕರ ಆಗ್ಲಿ ಕಟಕರಿ ಒಯ್ದು ಮಾರಾಟ ಮಾಡಲ್ಲ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಂದ್ಸಲ ವಿನಂತಿಯನ್ನು ಮಾಡ್ತೇನೆ. ಮತ್ತು ಮುಂದಿನ ವರ್ಷ ಗ್ರಾಮದ ಎಲ್ಲ ಹಿರಿಯರು ತಾವು ಒಗ್ಗಟ್ಟಾಗಿ ಈ ಜಾತ್ರೆ ಮತ್ತು ಊರೊಳಗಾಗ್ಲಿ ಶರಣೋತ್ಸವ ನಿಮ್ಮ ಮಗನಾಗಿ ನಿಮ್ಮ ಸೇವಕನಾಗಿ ನಿಮ್ಮ ಆಳಾಗಿ ದುಡಿತಕ್ಕಂಥ ಕೆಲಸ ನಾನು ಮಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.